ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಅಂತ ಆ ಅಂಗಡಿಯವನು ಹೇಳ್ದ. ಛೇ, ಈ ಕರಪ್ಟ್ ಆಗಿರೋ ಹಾರ್ಡ್ ಡಿಸ್ಕ್ಗೋಸ್ಕರ ಆ ಗರುಡ ತನ್ನ ಪ್ರಾಣನೇ ಕಳ್ಕೊಂಡ. ಬಹುಶಃ ಇದು ಗರುಡನ ಕೈಲಿದ್ದಾಗ ಕೆಲಸ ಮಾಡ್ತಾ ಇತ್ತು ಅಂತ ಕಾಣಿಸುತ್ತೆ. ನಂತರ ಕೃಷ್ಣನ ಕೈಯಿಂದ ಅವತ್ತು ರಾತ್ರಿ ಕಾಡಲ್ಲಿ ಕಳೆದು ಹೋಗಿತ್ತಲ್ಲ, ಆಗೇನಾದರೂ ಹೆಚ್ಚು ಕಮ್ಮಿ ಆಗಿರಬೇಕು. ಗರುಡ ತನ್ನ ಜೀವನ ಒತ್ತೆ ಇಟ್ಟು ಇದನ್ನು ಕಾಪಾಡ್ತಾ ಇದ್ದ ಅಂತಂದರೆ ಇದರಲ್ಲಿ ಏನಾದರೂ ಮುಖ್ಯವಾದ ವಿಚಾರ ಇರಲೇಬೇಕು ಮಾವ. ಅಳಿಯಂದ್ರೆ ಇದು ನಮಗೆ ಸಂಬಂಧಪಟ್ಟಿದ್ದೋ ಊರಿನವ್ರಿಗೆ ಸಂಬಂಧಪಟ್ಟಿದ್ದೋ ನನಗೆ ಖಚಿತವಾಗಿ ಗೊತ್ತಿಲ್ಲ. ಆದರೆ ಇದ್ರ ಹಿಂದೆ ದೊಡ್ಡ ಜನರ ಕೈವಾಡ ಇದೆ ಅನ್ನೋದು ನಿಜ ಅನ್ಸುತ್ತೆ. ಮಾವ, ಗರುಡನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅವನ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದಾರಂತೆ. 4-5 ಸತಿ ಚಾಕುನಿಂದ ತಿಳಿದಿರೋ ಗುರುತಿತ್ತಂತೆ. ಸಾಕಷ್ಟು ರಕ್ತಸ್ರಾವ ಆಗಿರೋದ್ರಿಂದ ಅವನ ಜೀವ ಹೋಗಿದೆ ಅಂತ ರಿಪೋರ್ಟ್ಸ್ ಹೇಳ್ತಿದೆ. ಪೊಲೀಸ್ನವ್ರಿಗೂ ಇನ್ನೂ ಅವನ ಮೊಬೈಲ್ ಸಿಕ್ಕಿಲ್ಲ ಅಳಿಯಂದ್ರೆ. ಅಷ್ಟೇ ಅಲ್ಲ, ಅವನನ್ನ ಬೆನ್ನಟ್ಟಿ ಬಂತಲ್ಲ ಆ ಗ್ಯಾಂಗ್, ಅದು ಯಾವುದು ಅಂತ ಇನ್ನೂ ಗೊತ್ತಾಗಿಲ್ವಂತೆ. ತನಿಖೆನ ಚುರುಕುಗೊಳಿಸಿ ಅಂತ ನಮ್ಮಣ್ಣ ಮುನ್ನೇಂದ್ರ ಆರ್ಡರ್ ಮಾಡಿದಾನಂತೆ. ಮುಂದೆ ನೋಡ್ಬೇಕು. ಈ ಹಾರ್ಡ್ ಡಿಸ್ಕಿಂದ ಏನು ಪ್ರಯೋಜನ ಇಲ್ಲ ಅಂತೀರಾ? ಏನು ಪ್ರಯೋಜನ ಇಲ್ಲ ಮಾವ. ಈಗ ಇದನ್ನು ಡಸ್ಟ್ಬಿನ್ನಿಗೆ ಹಾಕಬೇಕಷ್ಟೆ. ಛೇ, ಇದರಿಂದ ಒಂದು ಜೀವ ಹೋಯ್ತು, 2 ಜೀವ ಒದ್ದಾಡೋ ಹಾಗಾಯ್ತು. ಒಟ್ಟಲ್ಲಿ ನಾವು ಮಾಡಿರೋ ಪ್ರಯತ್ನ ಎಲ್ಲ ನೀರಿನಲ್ಲಿ ಹೋಮ ಮಾಡಿದ ಹಾಗಾಯ್ತು. ಎಷ್ಟೇ ಮನಸ್ತಾಪ ದ್ವೇಷ ಇದ್ರೂನು ಒಬ್ಳು ತಾಯಿ ಮಗುನ ಬಲಿ ತಗೋಬಾರ್ದು ಕಣೆ. ಯಾರಿಗೂ ಕೇಡು ಬಯಸದೇ ಇರೋ ಮನ್ಸು ಅವಳ್ದು. ಅವಳು ನಮಗ್ ಸೊಸೆ ಆಗಿ ಸಿಕ್ಕಿರೋದು ನಮ್ಮ ಅದೃಷ್ಟ ಕಣೆ. ಇನ್ನೊಂದ್ಸಲ ನನ್ನ ಸೊಸೆ ಬಗ್ಗೆ ಏನಾದ್ರೂ ಕೆಟ್ಟದಾಗ ಮಾತಾಡಿದ್ಯೋ ನಾನ್ ಸುಮ್ನಿರಲ್ಲ. ನಿನಗೆ ಈ ಮನೇಲಿರಕ್ಕೆ ಎಷ್ಟು ಹಾಕಿದೆಯೋ ನನ್ನ ಸೊಸೆಗೂ ಅಷ್ಟೇ ಇದೆ. ಇದೇ ನನ್ನ ಅಂತಿಮ ತೀರ್ಮಾನ. ಇದಕ್ ಮೇಲೆ ಇನ್ಯಾರಾದ್ರೂ ತುಟಿಕ್ ಪಿಟಿಕ್ ಅಂದ್ರೆ ನಾನ್ ಸುಮ್ನಿರಲ್ಲ. ರಾಜೇಶ್ವರಿ, ರಾಜೇಶ್ವರಿ ಬಿಡ್ರಿ ನನ್ನ ಕೈನ. ರಾಜೇಶ್ವರಿ, ನಿನಗೆ ನನ್ನ ಮೇಲೆ ಕೆಟ್ಟ ಕೋಪ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಸ್ವಲ್ಪ ಸಮಾಧಾನದಿಂದ ನಾನು ಹೇಳೋದನ್ನ ಚೆನ್ನಾಗಿ ಕೇಳಿಸ್ಕೊ. ನಿಮ್ಮ ರಾಜಕೀಯ ಭಾಷಣ ನಿಮ್ ಜನಗಳ ಹತ್ರ ಇಟ್ಕೊಳ್ಳಿ. ನನಗೆ ನೀವು ಬ್ರೈನ್ ವಾಶ್ ಮಾಡಕ್ ಬರಬೇಡಿ. ರಾಜೇಶ್ವರಿ, ನಾನು ಏನ್ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ಮತ್ ಯಾಕೆ ಹೀಗೆ ಕೋಪ ಮಾಡ್ಕೊಂತಿದ್ಯಾ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಅಲ್ಲರಿ, ಕಟ್ಕೊಂಡ್ ಹೆಂಡತಿ ಮೇಲೆ ಕೂಗಾಡೋದು ತಡ್ಕೊಂತೀನಿ, ಕೋಪ ಮಾಡ್ಕೊಂಡು ಮಾತು ಬಿಟ್ರು ತಡ್ಕೊಂತೀನಿ. ಆದ್ರೆ ಹೆತ್ತ ಮಗನ್ ಮುಂದೆ ಅತ್ತೆ ಮುಂದೆ ಕೈ ಮಾಡಕ್ ಬಂದ್ರಲ್ಲ, ನಾನು ಹೇಗ್ರಿ ಸಹಿಸ್ಕೊಳ್ಳಿ? ನೀವು ಒಳ್ಳೆಯವರಾಗಿ ನಾಟಕ ಆಡೋದಕ್ಕೆ ನಾನು ನನ್ನ ಸ್ವಾಭಿಮಾನನ ಅಡ ಇಡ್ಬೇಕಾ? ಈಗ ಆ ಸುಪ್ನಾತಿ ಮನೆಗ್ ಬರ್ತೀನಂದ ತಕ್ಷಣ ನಾವು ಸೇರ್ಸ್ಕೊಂಡ್ಬಿಡ್ಬೇಕಾ ರೀ? ಗೊತ್ತಿದ್ದು ಯಾರಾದ್ರೂ ಸಮಸ್ಯೆನ ಮೈ ಮೇಲೆ ತಂದು ಹಾಕೊಳ್ತಾರನ್ರಿ? ಹಿಂದು ಮುಂದೆ ಯೋಚನೆ ಮಾಡ್ದೆ ನನ್ ಮೇಲೆ ಕೈ ಮಾಡಕ್ ಬಂದ್ರಲ್ವಾ? ಇದ್ಯಾಕೋ ನಿಮ್ಗೆ ಅತಿ ಆಯ್ತು ಅಂತ ಅನಿಸ್ತಾ ಇಲ್ವಾ? ರಾಜೇಶ್ವರಿ, ಕೆಲವ್ರನ್ನ ನಂಬಿಸ್ಬೇಕು ಅಂದ್ರೆ ಕೆಲವ್ರನ್ನ ಕಣ್ಕುಕ್ಕೋ ಹಾಗೆ ಮಾಡ್ಬೇಕು ಕಣೆ. ನಾನು ನಿನ್ ಮೇಲೆ ಕೈ ಎತ್ತದೆ ಹೋಗಿದ್ದಿದ್ರೆ ಅಮ್ಮನ್ಗಾಗ್ಲಿ ನಕುಲ್ಗಾಗ್ಲಿ ನನ್ ಮೇಲೆ ನಂಬಿಕೆ ಬರ್ತಿರ್ಲಿಲ್ಲ ಕಣೆ. ಈಗ ಪದ್ಮಿನಿ ಅಲ್ಲಿರೋದಕ್ಕಿಂತ ಇಲ್ಲಿರೋದೇ ಒಳ್ಳೇದು ಕಣೆ. ಅರ್ಥ ಮಾಡ್ಕೋ. ಅದ್ ಹೇಗ್ರಿ ಹೇಳ್ತೀರಾ? ಪದ್ಮಿನಿ ಅಲ್ಲೇ ಇದ್ರೆ ನಮ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ತೊಂದರೆ ಆಗತ್ತೆ ಕಣೆ.
ಅವಳನ್ನ ನಾವು ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ರೆ ನಮಗ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗೆ ಯಾರಪ್ಪನೇನು ಇಲ್ದೆ ನಾವು ಸೈನ್ ಹಾಕಿಸ್ಕೋಬಹುದು. ಪ್ರತಿ ಒಂದು ವಿಚಾರಕ್ಕೂ ಇವಳನ್ನ ಮುಂದಿಟ್ಕೊಂಡು ನಾವು ವ್ಯವಹಾರ ಮಾಡಬಹುದು. ಅವಳಿಗೆ ನಮ್ಮ ಮೇಲೆ ಪ್ರೀತಿ ಬರುತ್ತೆ ಹೊರತು ಅನುಮಾನ ಬರಲ್ಲ. ಇದು ಪದ್ಮಿನಿ ವಿಚಾರ ಆದ್ರೆ ಇನ್ನು ನಮ್ ಶಿವಾನಿ ಕೂಡ ಆ ಮನೆಗೆ ಪದೇ ಪದೇ ಹೋಗೋದು ತಪ್ಪುತ್ತೆ. ಯಾಕೆ? ಪದ್ಮಿನಿ ಇಲ್ಲೇ ಇದ್ದಾಳಂದ್ಮೇಲೆ ಶಿವಾನಿ ಪದ್ಮಿನಿ ಹೆಸರು ಹೇಳ್ಕೊಂಡು ಅಲ್ಲಿಗೆ ಹೋಗಕ್ ಆಗಲ್ಲ. ಆಗ ನಾವು ಕೂಡ ಶಿವಾನಿನ ಅಲ್ಲಿಗೆ ಹೋಗ್ಬಾರ್ದು ಅಂತ ಫೋರ್ಸ್ ಮಾಡಬಹುದು. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿನ ಹೊಡಿತಾ ಇದ್ದೀನಿ. ನೀನ್ ಇದನ್ನ ಅರ್ಥ ಮಾಡ್ಕೊಂತಿಲ್ಲ ಅಷ್ಟೇ. ಓ ಅಬ್ಬಬ್ಬಬ್ಬಬ್ಬ, ಪ್ರಚಂಡ ಬುದ್ಧಿವಂತರ ಕಣ್ರಿ ನೀವು. ನನ್ನ ಮೇಲೆ ಕೈ ಮಾಡುವ ಹಾಗೆ ನಾಟಕ ಆಡಿ ನೀವು ನಿಮ್ಮ ಅಮ್ಮ ಮಗನ ಮನ್ಸು ಗೆದ್ಬಿಟ್ರಿ. ಪದ್ಮಿನಿನ ಈ ಮನೆ ಕರ್ಕೊಂಡ್ ಬರೋ ನೆಪದಲ್ಲಿ ಶಿವಾನಿ ಕೈನ ಕಟ್ಟಾಕ್ತಿದ್ದೀರ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಒಟ್ಟಿಗೆ ಆಗ್ತಾ ಇದೆ ರೀ. ಈಗ ನನಗೆ ಸಮಾಧಾನ ಆಯ್ತು. ನೀವು ಕೈ ಮಾಡೋದು ನೋಡಿ ನನ್ನ ಕೋಪ ನೆತ್ತಿಗೆ ಏರ್ಬಿಟ್ಟಿತ್ತು. ಆದ್ರೆ ನೀವು ಇಷ್ಟೆಲ್ಲ ಯೋಜನೆ ಹಾಕೊಂಡಿದ್ದೀರಾ ಅಂತ ನನಗೆ ಖಂಡಿತ ಹೊಳಿಲೇ ಇಲ್ಲ ರೀ. ಅದಕ್ಕೆ ನೀವು ರಾಜಕೀಯದಲ್ಲಿರೋದು. ನೀನು ಪದ್ಮಿನಿ ವಿಶ್ವಾಸ ಗಳಿಸ್ಕೋಬೇಕು ಕಣೆ. ಅದರಿಂದ ಭವಿಷ್ಯದಲ್ಲಿ ನಿನಗೂ ಬಹಳಷ್ಟು ಉಪಯೋಗ ಆಗತ್ತೆ. ನೀನು ಒಂದ್ ಸ್ವಲ್ಪ ರಾಜಕೀಯ ಕಲ್ತ್ಕೋಬೇಕು ಚಿನ್ನ. ಅರ್ಥ ಆಯ್ತು ಕಣ್ರಿ. ನೋಡ್ತಾ ಇರಿ, ಇನ್ಮೇಲೆ ಅವಳು ಈ ಮನೆಗೆ ಬಂದ ಮೇಲೆ ಪ್ರತಿ ಒಂದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಬೇಕು. ಹಾಗೆ ಮಾಡ್ತೀನಿ. ಪದ್ಮಿನಿ, ಅಣ್ಣ ಬಾ ಕೂತ್ಕೋ. ಈಗ ಹೇಗಿದೆಯಮ್ಮ? ಪರವಾಗಿಲ್ಲ ಅಣ್ಣ, ಈಗ ಸ್ವಲ್ಪ ಆರಾಮ ಅನಿಸ್ತಿದೆ. ಮಾತ್ರೆ ತಗೊಂಡ? ಹ್ಞೂ ಅಣ್ಣ. ನೀನ್ ಯಾಕೆ ಇಲ್ದಿರೋ ವಿಚಾರನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಈ ರೀತಿ ಒದ್ದಾಡ್ತಾ ಇದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಮೊದಲೆಲ್ಲ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡ್ತಾ ಇದ್ದೆ, ಈ ನಡುವೆ ಒಂದು ಪೇಂಟಿಂಗ್ ಕೂಡ ಮಾಡಲಿಲ್ಲ. ನೋಡು, ನೀನು ನಿನ್ನನ್ನು ಬ್ಯುಸಿಯಾಗಿ ಇಟ್ಕೊಂಡ್ರೆ ಈ ಖಾಲಿ ಯೋಚನೆಗಳಿಂದ ದೂರ ಇರ್ಬೋದಲ್ವಾ? ಅಣ್ಣ, ಯಾವುದೇ ಕಲೆ ಅರಳಬೇಕು ಅಂದರೆ ಅದಕ್ಕೆ ಮನಸ್ಸು ಮುಖ್ಯ. ಮನಸ್ಸು ಪ್ರಶಾಂತವಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು. ರುಕ್ಕು ಓಡ್ ಹೋಗಿದ್ದಾಳೆ ಅಂತ ಊರಲ್ಲೆಲ್ಲ ಸುದ್ದಿ ಹಬ್ಬಿದಾಗ ನನಗೆ ನನ್ನ ಹಳೆ ದಿನಗಳೆಲ್ಲ ನೆನಪಾಗೋಯ್ತು.